ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಲಾಂಗ್ ಟೈಮ್ ಗ್ಯಾಪ್ ಮಾಡಿ ಮತ್ತೆ ತರಗತಿಗೆ ಬರ್ತಾ ಇದ್ದೇನೆ. ಇವತ್ತು ಬೆಳಗಾವಿ ವಿಭಾಗದ ಮುಂದುವರಿದ ಭಾಗವನ್ನು ನಾನು ಮಾತನಾಡ್ತಾ ಇದ್ದೇನೆ. ಹಲವು ಅಡೆತಡೆಗಳಿಂದ ನಾನು ತರಗತಿಯನ್ನು ಗ್ಯಾಪ್ ಮಾಡಿದ್ದೆ. ಈಗ ಮತ್ತೆ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಸೊ ನೋಡ್ರಿ, ಇವತ್ತು ಬೆಳಗಾವಿ ವಿಭಾಗದ ಒಂದಷ್ಟು ಸಾಂಸ್ಕೃತಿಕ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನಾನು ಮಾತನಾಡ್ತಾ ಇದ್ದೇನೆ. ಸೊ ಆ ಸಾಂಸ್ಕೃತಿಕ ಅಂಶಗಳು ಯಾವುವು ಅಂತ ಕೇಳಿದ್ರೆ, ಈ ಬೆಳಗಾವಿ ವಿಭಾಗದಲ್ಲಿ ಇರತಕ್ಕಂಥ ಒಂದಷ್ಟು ಸಂಗೀತ, ಸಾಹಿತ್ಯಗಾರರು, ಸಂಗೀತಗಾರರು, ಒಂದಷ್ಟು ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧಿಸಿದ ವ್ಯಕ್ತಿಗಳು, ಇವರ ಕುರಿತು ಇವತ್ತು ನಾನು ಮಾತನಾಡ್ತಾ ಇದ್ದೇನೆ. ಹಾಗಾಗಿ ಧಾರವಾಡ ಅಂತ ತೆಗೆದುಕೊಂಡಾಗ ಒಂದಷ್ಟು ಸ್ಥಳಗಳು, ಅದರಲ್ಲಿ ಧಾರವಾಡ ಅಂತ ತೆಗೆದುಕೊಂಡಾಗ ಇದು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸಂಗೀತಗಾರರ ಒಂದು ತವರೂರಾಗಿ ಕೆಲಸ ಮಾಡ್ತದೆ. ನಮ್ಮ ವಿದ್ಯಾಕಾಶಿ ಅಂತ ಏನು ಕರೆಸಿಕೊಂಡದಲ್ಲ ಧಾರವಾಡ, ಈ ಧಾರವಾಡ ಶಾಸ್ತ್ರೀಯ ಸಂಗೀತಕ್ಕಾಗಿ, ಹಿಂದೂಸ್ತಾನಿ ಸಂಗೀತಕ್ಕಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಪಡೆದಂತ ಒಂದು ಸ್ಥಳ ಅಂತೇಳಿ ನಾವು ಗುರುತಿರ್ತೀವಿ. ಹೀಗಾಗಿ ಅದಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಗೀತಗಾರರ ತವರೂರು ಅಂತೇಳಿ ಅದನ್ನ ಕರೀತಾರೆ. ಅಲ್ಲಿ ಸಾಕಷ್ಟು ಜನ ಸಂಗೀತಗಾರರು ಬರ್ತಾರೆ, ಅವ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಸಾಮಾನ್ಯವಾಗಿ ಡಾಕ್ಟರ್ ಭೀಮಸೇನ್ ಜೋಶಿ ಅಂತೇಳಿ, ಇವರು ಭಾರತ ರತ್ನ ಪಡೆದಂತ ಒಬ್ಬ ಸಂಗೀತಗಾರ, ಕರ್ನಾಟಕದವರು. ಇವರು ಕುಂದಗೋಳದವರು ಅಂತೇಳಿ ನಾವು ನೋಡ್ತೀವಿ. ಇವರು ಭಾರತ ರತ್ನವನ್ನ 2007 ಇರಬಹುದು, ಆ ಸಮಯದೊಳಗೆ ಅವರು ಭಾರತ ರತ್ನವನ್ನು ಪಡಿತಾರೆ. ಸೊ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಕೇಳಿದ್ರೆ, ಇವರ ನಂತರ ಮಲ್ಲಿಕಾರ್ಜುನ್ ಮನ್ಸೂರ್, ಇವ್ರಿಗಿಂತ ಹಿರಿಯರು, ಇವರು ಸಂಗೀತಗಾರರು. ಆಮೇಲೆ ಬಾಲೆಖಾನ್ ಅಂತೇಳಿ, ಇವರು ಸಿತಾರ ವಾದಕರು. ಗಂಗೂಬಾಯಿ ಹಾನಗಲ್ ಅಂತೇಳಿ, ಗಂಗೂಬಾಯಿ ಹಾನಗಲ್ ಇವರು ಸಂಗೀತಗಾರರು. ಎಂ ವೆಂಕಟೇಶ್ ಕುಮಾರ್, ಈ ಸದ್ದಲು ಸಿಗ್ತಾರೆ, ಈಗಲೂ ಸಿಗ್ತಾರೆ ನಮಗೆ. ಇವರು ಬಹಳ ಉನ್ನತವಾಗಿರ್ತಕ್ಕಂಥ ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಭಾರತದ ಎಲ್ಲೆಡೆ ಮತ್ತು ವಿಶ್ವದ ಒಂದಷ್ಟು ದೇಶಗಳಲ್ಲಿ ಇವರು ಅದನ್ನು ಪ್ರಚಾರ ಮಾಡುವಂತಹ, ಅದನ್ನ ಎಲ್ಲಾ ಕಡೆ ಕಾರ್ಯಕ್ರಮಗಳನ್ನ, ಕನ್ಸರ್ಟ್ ಅಥವಾ ಏನಂತಿಲ್ಲ, ಸಮ್ಮೇಳನಗಳನ್ನು ಕೊಡುವ ಮೂಲಕ ಅದನ್ನು ವಿಶ್ವವ್ಯಾಪಿ ಹರಡಿಸಿದಂತ ಕರ್ನಾಟಕದ ಸಂಗೀತ ಪ್ರಸಿದ್ಧ ವ್ಯಕ್ತಿಗಳು ಅಂತೇಳಿ ನಾವು ನೋಡ್ತೀವಿ. ಆಮೇಲೆ ಬಸವರಾಜ್ ರಾಜಗುರು ಆಗಿರ್ಬೋದು, ಎನಿಗಿ ಬಾಳಪ್ಪ ಆಗಿರ್ಬೋದು, ಜಮಖಂಡಿ ಅಪ್ಪಾಲಾರ ಆಗಿರ್ಬೋದು, ಇವರೊಂದು ಸ್ವಲ್ಪ ರಂಗಕರ್ಮಿಗಳು, ಅಂದ್ರೆ ನಾಟಕಗಳಲ್ಲಿ ಹೆಚ್ಚು ಅಭಿನಯಿಸಿ ಪ್ರಸಿದ್ಧರಾದಂತಹ ಬೆಳಗಾವಿ ವಿಭಾಗದ ಒಂದಷ್ಟು ವ್ಯಕ್ತಿಗಳು. ಆಮೇಲೆ ಇವರಾದ ನಂತರ ಸಾಹಿತ್ಯಗಳಂತ ಬಂದಾಗ 10ನೇ ಶತಮಾನದಿಂದ ಇಲ್ಲಿ ತನಕ ಇತ್ತೀಚೆಗೆ ಕುಮಾರವ್ಯಾಸ ಇರ್ಬೋದು, ಗದುಗಿನ ಭಾರತ ಬರೆದಂತ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರಿತೀವಿ, ಗದುಗಿನ ಭಾರತ ಅಂತ ಕರಿತೀರಿ. ಆಮೇಲೆ ಗದುಗಿನ ಗುಡಿಯೊಳಗ ನಾರಾಯಣಪ್ಪ ಅನ್ನುವಂಥ ವ್ಯಕ್ತಿ ಏನು ಬರೀತಲ್ಲ, ಅವರೇ ಕುಮಾರವ್ಯಾಸ ಅಂತ ಕರಿತೀವಿ. ಆಮೇಲೆ ರನ್ ಗದಾ ಯುದ್ಧ ಹೆಸರು ಕೇಳ್ತೀವಿ, ಇವರು ಈ ನಾಡಿನವರೇ. ಆಮೇಲೆ ಚಾಮರಸ, ಪ್ರಭುಲಿಂಗ ಲೀಲೆ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ, ಬಹಳ ಚಂದ. ಬಸವಣ್ಣ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಈ ಬೆಳಗಾವಿ ವಿಭಾಗದೊಳಗೆ ಬಸವಣ್ಣ ಅದ್ಭುತವಾಗಿರ್ತಕ್ಕಂಥ ಒಂದಷ್ಟು ತನ್ನ ವಚನದ ಮೂಲಕ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಛಾಪು ಮೂಡಿಸಿದ ಒಬ್ಬ ಸಾಮಾಜಿಕ ಕ್ರಾಂತಿಕಾರಿ, ಬದಲಾವಣೆ ಬಯಸುವ ವ್ಯಕ್ತಿಯಾಗಿದ್ರು ಬಸವಣ್ಣ. ಇವರು ಹಲವು ವಚನಗಳನ್ನು ಬರೆಯುವುದರ ಮೂಲಕ ಸಾಕಷ್ಟು ಈ ಭಾಗದ ಮೇಲೆ ಪರಿಣಾಮ ಬೀರಿದ್ದಾರೆ ಅಂತ ನೋಡ್ತೀವಿ. ಅಲ್ಲಿ ಬಸವಣ್ಣ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗೆ ಹೆಚ್ಚು ಏನಪ್ಪಾ ಅಂತಂದ್ರೆ ಇವರು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ರು. ಹಾಗಾಗಿ ಈ ಬಸವಣ್ಣ ಈ ನಾಡಿನೊಳಗೆ ಹೆಚ್ಚು ಮತ್ತು ಇಡೀ ವಿಶ್ವವ್ಯಾಪಿ ಅವರ ವಚನಗಳು ಇವತ್ತು ನಾವು ಕೇಳ್ತೀವಿ. ಮತ್ತು ಅವರಿಗೆ ವಿಶ್ವಗುರು ಅನ್ನುವಂಥ ಒಂದು ಹೆಸರು ಬಂದಿದೆ. ಮತ್ತು 2024 ಅವಧಿ ಒಳಗೆ ಅವರನ್ನ ಕರ್ನಾಟಕ ಸರ್ಕಾರ ಕರ್ನಾಟಕ ಸಾಂಸ್ಕೃತಿಕ ರಾಯಭಾರಿ ಅಥವಾ ಸಾಂಸ್ಕೃತಿಕ ನಾಯಕ ಅಂತೇಳಿ ಇವ್ರನ್ನ ಗುರುತಿಸ್ತೀವಿ. ಪಗು ಹಲ್ಕಟ್ಟಿ ಅವರು, ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ವಚನ ಪಿತಾಮಹ ಅಂತ ಕರೀತಾರೆ. ಉಳಿದ ಎಲ್ಲಾ ವಚನಗಳನ್ನ ಒಟ್ಟುಗೂಡಿಸಿ ವಚನ ಪುಸ್ತಕಗಳನ್ನ ತಯಾರಿಸುವಲ್ಲಿ ಹೆಚ್ಚು ಪರಿಶ್ರಮ ಪಟ್ಟಂತ ಒಬ್ಬ ವ್ಯಕ್ತಿ ಪಗು ಹಲ್ಕಟ್ಟಿ ಅಂತೇಳಿ ನೋಡ್ತೀವಿ. ಇವರು ವೃತ್ತಿಯಲ್ಲಿ ವಕೀಲರಾಗಿದ್ರು. ಇವರು ಹೆಚ್ಚು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ವಚನಗಳನ್ನ ಕಲೆಕ್ಟ್ ಮಾಡುವ, ಅವುಗಳನ್ನು ಕೂಡಿಸಿ ಅವುಗಳನ್ನು ಪುಸ್ತಕ ರೂಪದಲ್ಲಿ ಹೊರತರುವಂತ ಕೆಲಸ ಇವರು ಮಾಡಿದ್ರ ಪರಿಣಾಮದಿಂದ ಇವರಿಗೆ ವಚನ ಪಿತಾಮಹ ಅಂತ ಕರಿತೀವಿ. ದಿನಕರ ದೇಸಾಯಿ,
ಚುಟುಕುಗಳ ಬ್ರಹ್ಮ ಅಂತ ಕರಿತೀವಿ ಅವ್ರನ್ನ. ಬಹಳ ಚೆನ್ನಾಗಿ ಚುಟುಕುಗಳನ್ನು ಬರೆದ್ರ ಮೂಲಕ ದಿನಕರ ದೇಸಾಯಿ ಅವರು ಬಹಳ ಉನ್ನತವಾಗಿರ್ತಕ್ಕಂಥ ಸಾಮಾಜಿಕ ಬದಲಾವಣೆಗಾಗಿ ಚುಟುಕುಗಳನ್ನು ಬರೆದು ಪ್ರಸಿದ್ಧರಾದಂಥ ಕನ್ನಡ ನಾಡಿನ ಒಬ್ಬ ಸಾಹಿತಿ. ಅಲ್ಲಿ ಬೇಂದ್ರೆ ಇರ್ಬೋದು, ವಿಕ್ರ ಗೋಕಾಕ್ ಇರ್ಬೋದು, ಗಿರೀಶ್ ಕಾರ್ನಾಡ್ ಇರ್ಬೋದು, ಚಂದ್ರಶೇಖರ್ ಕಂಬಾರ ಇರ್ಬೋದು, ಇವರೆಲ್ಲರೂ ಏನಪ್ಪಾ ಅಂತಿದ್ರೆ ತಮ್ಮದೇ ಆದ ಒಂದು ಸಾಹಿತ್ಯ ಪ್ರಭಾವದಿಂದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಕನ್ನಡ ನಾಡಿನ 8 ಜನರೊಳಗೆ ಇವರು 4 ಜನ ಮುಖ್ಯವಾಗ್ತಾರೆ ಅಂತ ನೋಡ್ತೀವಿ. ನಾಲ್ಕು ತಂತಿ ಎಂಬ ಒಂದು ಕವನ ಸಂಕಲನಕ್ಕೆ 1973ರಲ್ಲಿ ದ.ರಾ ಬೇಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ವಿಕ್ರ ಗೋಕಾಕ್ ಸಮಗ್ರ ಸಾಹಿತ್ಯಕ್ಕಾಗಿ, ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯಕ್ಕಾಗಿ, ಚಂದ್ರಶೇಖರ್ ಕಂಬಾರ್ ಸಮಗ್ರ ಸಾಹಿತ್ಯಕ್ಕಾಗಿ ಇವರು 3 ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡುವ ಕೆಲಸ ಮಾಡ್ತಾರೆ ಅಂತ. ಆಮೇಲೆ ಇವರು ಎಲ್ಲರೂ ಬಹಳ ಚೆನ್ನಾಗಿರ್ತಕ್ಕಂಥ ಕೃತಿಗಳನ್ನು ಬರಿತಾ ಹೋಗ್ತಾರೆ. ವಿಕ್ರ ಗೋಕಾಕ್ ಅವರು ಸಮರಸವೇ ಜೀವನ, ಸಮುದ್ರ ಆಚೆಯಿಂದ, ಸಮುದ್ರ ದೀಚೆಯಿಂದ ಅಂತ ಒಂದಷ್ಟು ಕೃತಿಗಳನ್ನು ಬರೀತಾರೆ. ಆಮೇಲೆ ಗಿರೀಶ್ ಕಾರ್ನಾಡ್ ಯಯಾತಿ, ತಲೆದಂಡ ಇಂಥವೆಲ್ಲ ಒಂದಷ್ಟು ಕೃತಿಗಳನ್ನು ಬರೀತಾರೆ. ನಾಟಕಗಳೆಲ್ಲ ಇವರು ನಾಟಕದಲ್ಲಿ ಹೆಚ್ಚು ವರ್ಕ್ ಮಾಡಿದಂಥ ಒಬ್ಬ ಗಿರೀಶ್ ಕಾರ್ನಾಡ್ ಅಂತೇಳಿ ನಾವು ನೋಡ್ಬೋದು. ಮತ್ತು ಚಂದ್ರಶೇಖರ್ ಕಂಬಾರ್ ಅಂತಂದಾಗ ಇವರು ನಾಟಕಗಳಲ್ಲಿ ಮತ್ತು ಜಾನಪದದಲ್ಲಿ ಹೆಚ್ಚು ಏನಪ್ಪಾ ಅಂದ್ರೆ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ. ಚಕೋರಿ ಅನ್ನುವಂಥ ಒಂದು ಕೃತಿ ಬರೀತಾರೆ. ಆಮೇಲೆ ಸಿರಿಸಂಪಿಗೆ ಅನ್ನುವಂಥ ಒಂದು ಕೃತಿ ಬರೀತಾರೆ. ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಕೃತಿಗಳನ್ನು ಇವರು ಚಂದ್ರಶೇಖರ್ ಕಂಬಾರ್ ಅವರು ಕೊಡ್ತಾರೆ. ಇವರು ಇಲ್ಲೇ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಿಗೇರಿ ಎಂಬ ಗ್ರಾಮದಲ್ಲಿ ಇವರು ಜನಿಸಿ ಇಷ್ಟು ದೊಡ್ಡ ಸಾಧನೆ ಮಾಡಿದಂಥ ಒಬ್ಬ ಸಾಹಿತಿ ಅಂತೇಳಿ ನಾವು ನೋಡ್ಬೋದು. ಅದಾದ ತಕ್ಷಣ ಶ್ರೀಕೃಷ್ಣ ಪಾರಿಜಾತ. ಶ್ರೀಕೃಷ್ಣ ಪಾರಿಜಾತ ಅಂದ್ರೆ ನಿಮಗೆಲ್ಲ ಗೊತ್ತಿಲ್ಲ, ಇದೊಂದು ಕೃಷ್ಣ ಲೀಲೆಯನ್ನ ಹೇಳುವಂತಹ ಒಂದು ದೊಡ್ಡಾಟ ಅಥವಾ ಸಣ್ಣಾಟ, ಕೊಟ್ಟ ಆಟ, ದೊಡ್ಡಾಟ. ಈ ಶ್ರೀಕೃಷ್ಣ ಪಾರಿಜಾತ ಕೌಜಲ್ಗಿ ನಿಂಗಮ್ಮ ಅಂತೇಳಿ ಇದ್ರು. ಆ ಹೆಣ್ಣುಮಗಳು ಶ್ರೀಕೃಷ್ಣ ಪಾರಿಜಾತವನ್ನ ನಾಟಕವನ್ನು ಮಾಡೋದ್ರಲ್ಲಿ ನಿಶ್ಚಿಮ್ಮ ಅಥವಾ ಬಹಳ ಪರಿಣಿತಿ ಹೊಂದಿರತಕ್ಕಂಥ ಒಬ್ಬ ಮಹಿಳೆ ಇದ್ದು. ಲೋಕಾಪುರ ದೇಶಪಾಂಡೆ ಅಂತ ಇತ್ತೀಚೆಗೆ ನೀವು ಇವುಗಳು ಏನಪ್ಪಾ ಅಂತಂದ್ರೆ ಕೆಸೆಟ್ಗಳಲ್ಲಿ ಕೇಳ್ತಿದ್ದೀವಿ ಹಿಂದೆ, ಈಗ ನಾವು ಯೂಟ್ಯೂಬ್ಗಳಲ್ಲಿ ಈ ನಮ್ಮ ಲೋಕಾಪುರ ದೇಶಪಾಂಡೆ ಅವರ ಶ್ರೀಕೃಷ್ಣ ಪಾರಿಜಾತವನ್ನು ಕೇಳ್ಬೋದು. ಅಷ್ಟು ಚೆನ್ನಾಗಿ ಹಾಸ್ಯಭರಿತವಾಗಿ ಶ್ರೀಕೃಷ್ಣ ಲೀಲೆಯನ್ನು ನಮ್ಮೆಲ್ಲರಿಗೂ ತಿಳಿಪಡಿಸುವಂತ ಸಾಮರ್ಥ್ಯ ಲೋಕಾಪುರ ದೇಶಪಾಂಡೆ ಅನ್ನುವಂಥ ಒಬ್ಬ ವ್ಯಕ್ತಿಗಿತ್ತು ಅಂತೇಳಿ ನಾವು ನೋಡ್ತೀವಿ. ಅದರ ಜೊತೆಗೆ ಅಪ್ಪಾಲಾಲ್ ಜಮಖಂಡಿ ಅಂತ ಹೇಳಿ ಇದ್ರು. ಅವನ ಬರ್ಗಿ ರಾಸಯ್ಯ ಅಂತಿದ್ರು. ಇಂಥವ್ರೆಲ್ಲರೂ ನಮ್ಮ ನಾಡಿನೊಳಗ ಅದ್ಭುತವಾಗಿರ್ತಕ್ಕಂಥ ಶ್ರೀಕೃಷ್ಣ ಪಾರಿಜಾತ ನಾಟಕಕಾರರಿದ್ರು ಅಂತೇಳಿ ನಾವು ನೋಡ್ತೀವಿ. ತದನಂತರ 1949ರೊಳಗ ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ ಧಾರವಾಡದಲ್ಲಿ. ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತೈತಿ. ಹೀಗಾಗಿ ನಿಮಗೆಲ್ಲ ಗೊತ್ತಿರಲಿ, ಈ ವಿಶ್ವವಿದ್ಯಾಲಯ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕದಲ್ಲಿ ಸ್ಥಾಪನೆ ಆದಂತ ಮೊದಲ ವಿಶ್ವವಿದ್ಯಾಲಯ ಯಾವಪ್ಪ ಅಂತಿದ್ರೆ 1949ರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸ್ಥಾಪನೆ ಆಗ್ತದೆ. ಇದು ಬಹಳ ಮುಖ್ಯ ಆಗ್ತೈತಿ. ಅವ್ರು 2003ರೊಳಗ ಈ ಸದ್ಯ ಅದಕ್ಕೆ ಹೆಸರು ಬೇರೆ ಕೊಟ್ಟಾರೆ. ಏನಂತಂದ್ರೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತ ಕರೀತಾರೆ. ವಿಜಯಪುರದಲ್ಲಿ ಒಂದು ಮೊದಲ ಅದೇ ಕೊನೆಯ ಮತ್ಯಾವುದು ಆಗಿಲ್ಲ ಮಹಿಳಾ ವಿಶ್ವವಿದ್ಯಾಲಯವನ್ನ ಇವತ್ತು ನಾವು ನೋಡ್ತೀವಿ. ಇದು ವಿಜಯಪುರದಲ್ಲಿ. ನಂತರ ಇಲ್ಲಿ ಒಂದು ಬಹಳ ದೊಡ್ಡ ವ್ಯಕ್ತಿತ್ವ, ಒಂದು ವಿಶ್ವ ಮೆಚ್ಚುವ ಒಂದು ವ್ಯಕ್ತಿತ್ವವನ್ನು ನಾವು ನೋಡ್ತೀವಿ. ಅದು ನಿಮ್ಮೆಲ್ಲರಿಗೆ ಇಡೀ ಜಗತ್ತಿಗೆ ಪ್ರಸಿದ್ಧ ಫೇಮಸ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿ, ಶಕ್ತಿ, ನಡೆದಾಡುವ ದೇವರು, ಹೀಗೆಲ್ಲವೂ ಬೇರೆ ಬೇರೆ ಹೆಸರುಗಳಿಂದ ಅವರನ್ನ ಕರೀತಾರೆ. ಮತ್ತು ಭಾರತದ ಕೆಲವು ತತ್ವಶಾಸ್ತ್ರಜ್ಞರಲ್ಲಿ ಫಿಲಾಸಫರ್ಸ್ ಅಂತ ಹೇಳಿದಾರಲ್ಲ, ಅವರೊಳಗ ಅಗ್ರಗಣ್ಯರಾಗಿ ನಿಲ್ಲಬಲ್ಲಂತ ಸಾಮರ್ಥ್ಯ ಹೊಂದಿದವರು ಯಾರಪ್ಪ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅಂತ, ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ. ಇವರು ನಮ್ಮ ನಾಡಿನ ತುಂಬೆಲ್ಲ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ನೂರಾರು ದೇಶಗಳನ್ನ ಅಡ್ಡಾಡಿ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಭಾಷೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಪಾಂಡಿತ್ಯವನ್ನ, ಪ್ರವಚನವನ್ನ ಹೇಳಿ ಜಗತ್ತಿನ ಎಲ್ಲಾ ಒಂದಷ್ಟು ಜನ ಸಮುದಾಯವನ್ನ ಬದಲು ಮಾಡೋದ್ರಲ್ಲಿ, ಪಾಸಿಟಿವ್ ಚೇಂಜ್ ಅಂತ ಏನ್ ಕರಿತಿಲ್ಲ, ಒಳ್ಳೆಯ ಬದಲಾವಣೆಗಾಗಿ ಇವರು ಹೆಚ್ಚು ಪ್ರಯತ್ನ ಪಟ್ಟು ಜೀವನ ಶೈಲಿಯನ್ನ ಉತ್ತಮಪಡಿಸುವಂತ ಸಾಮರ್ಥ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರಿಗಿತ್ತು. ಬಹಳ ಉನ್ನತವಾಗಿರ್ತಕ್ಕಂಥ ಅವ್ರನ್ನ ಏನು ಎಷ್ಟು ವರ್ಣಿಸಿದ್ರು ಕಡಿಮೆ ಅಂತ ಒಬ್ಬ ಮಹಾನುಭಾವರು ನಮ್ಮ ಕನ್ನಡ ನಾಡಿನೊಳಗ ಇದ್ರು. ಅವರು ಬೆಳಗಾವಿ ವಿಭಾಗದಲ್ಲಿ ವಿಜಯಪುರದ ಬಿಜ್ಜರಿಗೆ ಅನ್ನುವಂತ ಒಂದು ಊರೊಳಗ ಹೋಗ್ಯಪ್ಪ ಮತ್ತು ಸಂಗಮ್ಮ ಅಂತೇಳಿ ಇಬ್ಬರ ದಂಪತಿಗಳಿಗೆ ಜನಿಸಿದಂತ ಮಹಾನುಭಾವ. ಇವರು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿದ್ರು ಅಂತೇಳಿ ನಾವು ನೋಡ್ತೀವಿ.
ನಂತರ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ ಅಂತಿದ್ರು. ಅವರು ಕನ್ನಡ ಶಾಲೆಗಳನ್ನೇ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಪ್ರಾರಂಭಿಸ್ತಾರ. ಅವರು ಬಹಳ ಮುಖ್ಯವಾಗಿ ಕನ್ನಡ ನಾಡಿನ ಕನ್ನಡ ಶಾಲೆಗಳಿಗಾಗಿ ಹೆಚ್ಚು ಒತ್ತು ಕೊಟ್ಟಂತ ಒಬ್ಬ ವ್ಯಕ್ತಿ ಡೆಪ್ಯೂಟಿ ಚನ್ನಬಸಪ್ಪ ಅಂತೇಳಿ ನಾವು ಇಲ್ಲಿ ಗಮನಿಸ್ಬೋದು. ನಂತರ ಪಂಚಾಕ್ಷರಿ ಗವಾಯಿ, ಇನ್ನೊಬ್ರು ಯಾರು? ಪಂಚಾಕ್ಷರಿ ಗವಾಯಿ, ಪುಟ್ಟರಾಜ ಗವಾಯಿ. ಇವರು ಗದಗದಲ್ಲಿ ಅಂಧ ಮಕ್ಕಳಿಗಾಗಿಯೇ ಒಂದು ಸಂಗೀತ ಶಾಲೆಯನ್ನ ತೆರೆದು ಅಥವಾ ಸಂಗೀತವನ್ನ ಹೇಳಿಕೊಟ್ಟು ಅವರ ತಮ್ಮ ಮಠಗಳಲ್ಲಿಯೇ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಅವರಿಗೆ ಸಂಗೀತ ಅಭ್ಯಾಸವನ್ನು ಮಾಡಿಸಿ ಉನ್ನತವಾಗಿರ್ತಕ್ಕಂಥ ಸಂಗೀತ ಜ್ಞಾನವನ್ನು ಹೇಳಿಕೊಟ್ಟು ಅವರ ಜೀವನವನ್ನು ಉಜ್ವಲಗೊಳಿಸುವಂತ ಕೆಲಸ ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇವರು ಸ್ವತಃ ಅದ್ಭುತವಾದಂತಹ ಸಂಗೀತಗಾರರು ಅಂತೇಳಿ ನಾವು ನೋಡ್ತೀವಿ. ಮತ್ತು ಉನ್ನತವಾಗಿರ್ತಕ್ಕಂಥ ನಾಟಕಗಳನ್ನು ಸಹ ಅವರು ಆಡಿಸ್ತಿದ್ರು. ಸೊ ಒಟ್ಟಿನಲ್ಲಿ ಮತ್ತು 10 ಕೃತಿಗಳನ್ನ ಪಂಚಾಕ್ಷರಿ ಗವಾಯಿ ಮತ್ತು ಪುಟ್ಟರಾಜ ಗವಾಯಿ ಅವರು ಕಣ್ಣು ಇಲ್ಲದಿದ್ರು ಬರೆದ್ರು. ನಾವು ಕಣ್ಣು ಇದ್ದು ಏನು ಮಾಡಕ್ಕಾಗ್ತಾ ಇಲ್ಲ, ಅವ್ರ ಕಣ್ಣು ಇಲ್ಲ ಆದ್ರೂ ಏನಪ್ಪಾ ಅಂತಂದ್ರೆ ಉನ್ನತವಾಗಿರ್ತಕ್ಕಂಥ ಕೃತಿಗಳನ್ನ ಬರೆದ್ರು ಅಂತೇಳಿ ನೋಡ್ತೀವಿ. ಇವರಿಗೂ ನಡೆದಾಡುವ ದೇವರು ಅಂತೇಳಿ ಪುಟ್ಟರಾಜ ಗವಾಯಿ ಅವ್ರನ್ನ ಕರಿತಿದ್ರು ಅಂತೇಳಿ ಬಹಳ ನಮ್ಗೆ ಹೆಮ್ಮೆಯ ವಿಚಾರ. ಆಮೇಲೆ ಕನ್ನಡ ನಾಡಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದೊಳಗೆ ಉತ್ತರ ಕನ್ನಡದ ಕಾರವಾರದಲ್ಲಿ, ಎಲ್ಲಿ ಹೇಳಿ ಕಾರವಾರ INS ನೌಕಾನೆಲೆ ಇದೆ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದೊಳಗ INS ಅನ್ನುವಂತ ಒಂದು ನೌಕಾನೆಲೆ ಕಂಡು ಬರ್ಬೇಕು. ಇನ್ನು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಈ ವಿಭಾಗದಲ್ಲಿ ನೋಡಿದಾಗ ಸರ್ ಸಿದ್ದಪ್ಪ ಕಂಬಳಿ ಇರ್ಬೋದು, ಆಲೂರು ವೆಂಕಟರಾಯರ ಇರ್ಬೋದು, ನಾಸು ಹರ್ಡೇಕರ ಇರ್ಬೋದು, ಇವರೆಲ್ಲರೂ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ನಮ್ಮ ಬೆಳಗಾವಿ ವಿಭಾಗದಲ್ಲಿ ಒಂದಷ್ಟು ಜನರನ್ನ ನಾವು ಗಮನಿಸ್ತಾ ಹೋಗ್ತೀವಿ. ನಾವು ಇಷ್ಟೆಲ್ಲವೂ ಗಮನಿಸಿದಾಗ ಬರೀ ಇವರ ಪರಿಚಯಗಳನ್ನು ಮಾತ್ರ ನಾನು ಇಲ್ಲಿ ಹೇಳಕ್ಕ ಸಾಧ್ಯ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ, ಉದಾಹರಣೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಅಂತ ತೆಗೆದುಕೊಂಡ್ರೆ ಅವ್ರ ಬಗ್ಗೆನ ಮಾತಾಡಕಂದ್ರೆ ಒಂದು ತಾಸು ಮಾತಾಡ್ಬೋದು, ಗಂಟೆ ನಾವು ಕ್ಲಾಸ್ಗಳನ್ನ ಮಾಡ್ಬೋದು. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನು ತೆಗೆದುಕೊಂಡು ನಾನು ಮತ್ತೆ ನೆಕ್ಸ್ಟ್ ಅವಧಿಯೊಳಗೆ ಬರಲಿದ್ದೇನೆ. ಹಾಗಾಗಿ ಮುಂಬರುವ ಬಹುತೇಕ ಎಲ್ಲ ಕಾಲ್ಫಾರ್ಮ್ಗಳು ಆಗ್ತಾವು ಅನ್ನುವಂಥ ಒಂದು ಶೀಘ್ರ ಅನ್ನುವಂಥ ಅತಿ ಶೀಘ್ರ ಅನ್ನುವಂಥ ಒಂದು ಪದಗಳನ್ನ ಪದೇ ಕೇಳ್ತಾ ಇದ್ವಿ. ಯಾವಾಗೂ ಗೊತ್ತಿಲ್ಲ, ಒಟ್ಟು ಅದಕ್ಕೆ ನಾವು ಪ್ರಿಪೇರ್ ಆಗಿ ಮುಂಬರುವಂಥ ಒಂದು ಪರೀಕ್ಷೆಗಳಿಗೆ ನಮ್ಮ ಒಂದು ತಯಾರಿ ಉನ್ನತವಾಗಿರಲಿ ಅಂತ ಹೇಳ್ತಾ, ಇದೇ ರೀತಿ ನಮ್ಗೆ ಪ್ರೋತ್ಸಾಹ ಮಾಡ್ರಿ. ಎಲ್ಲರೂ ಕ್ಲಾಸ್ಗಳನ್ನ ತರಗತಿಗಳನ್ನ ಪೂರ್ಣ ವಿಡಿಯೋ ಮುಗಿಯುವವರೆಗೆ ವೀಕ್ಷಣೆ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ, ಶುಭ ಸಂಜೆ.